ಶ್ರೀ ಪರಮೇಶ್ ಲಿಂಗಾಯತ್ ಅವರು ಉದ್ಯಮ ಕ್ಷೇತ್ರದಲ್ಲಿ ಪರಮೇಶ್ ಲಿಂಗಾಯತರವರು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ಚಟ್ಟನಹಳ್ಳಿ ಎಂಬ ಪುಟ್ಟ ಗ್ರಾಮದವರು. 1989ರಲ್ಲಿ ಶ್ರೀ ಸಿದ್ದಪ್ಪ ಲಿಂಗಾಯತ್ ಮತ್ತು ಶ್ರೀಮತಿ ಸರೋಜಮ್ಮನವರ ಜ್ಯೇಷ್ಠ ಪುತ್ರರಾಗಿ ಜನಿಸಿದರು. ಚಟ್ಟನಹಳ್ಳಿಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ ಶ್ರೀಯುತರು ತಮ್ಮ ಸೋದರ ಮಾವ ಶ್ರೀ ಮಂಜುನಾಥ ಲಿಂಗಾಯತ್ ಅವರ ಜೊತೆ 1991ರಲ್ಲಿ ಮುಂಬೈಗೆ ಹೋದರು. ಅಲ್ಲಿ ವಜ್ರ ಎನ್ನುವ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಾ ಶ್ರೀ ಶಾರದಾ ದೇವಿ ವಿದ್ಯಾಪೀಠ ರಾತ್ರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. 1998ರಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸಿ ತಮ್ಮ ವೃತ್ತಿ ಆರಂಭಿಸಿದವರು. ಇಂಥವರಿಗೆ ಈ ದಿನ ಒಂದು ಉದ್ಯಮ ಕ್ಷೇತ್ರದಲ್ಲಿ ಕಾಯಕ ಸೇವಾ ಧುರೀಣ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತಾ, ಹಾಗೆ ಶಿವಗಂಗದ ಪೀಠಾಧ್ಯಕ್ಷರಾದ ಸ್ವಾಮೀಜಿಗಳಿಗೂ ಪಾದಕ್ಕೆ ನಮಸ್ಕರಿಸುತ್ತಾ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ನಮಸ್ಕರಿಸುತ್ತಾ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎರಡು ಮಾತಾಡಲಿಕ್ಕೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ. ನಾವು ಯಾವಾಗಲೂ ಕಾಯಕ ಮಾಡುವಂಥವ್ರು, ಯಾವಾಗಲೂ ನಾವು ಸ್ಟೇಜಲ್ಲಿ ಎರಡು ಮಾತಾಡಿ ಅಭ್ಯಾಸ ಇಲ್ಲ. ಏನಾದ್ರು ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಸ್ವಾಮೀಜಿಗಳೊಂದು ದೊಡ್ಡ ಸಾಧನೆಗೆ ನಾವೆಲ್ಲ ಪಾತ್ರರಾಗಿದ್ದೇವೆ. ನಮ್ಮನ್ನು ಒಂದು ಪುಟ್ಟ ಹಳ್ಳಿಯಿಂದ ಬೆಳೆದು ಇಲ್ಲಿ ತನಕ ತಲುಪಿದ್ದಕ್ಕೆ ನಮ್ಮನ್ನು ಗುರುತಿಸ್ತಾ ಇದ್ದಾರೆ. ಹಾಗೆ ನಮ್ಮ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಹೇಳಿದಾಗೆ ಪ್ರಶಸ್ತಿ ದೊಡ್ಡ ಜವಾಬ್ದಾರಿ ಅನ್ನಿಸ್ತಾ ಇದೆ. ತಗೊಂಡ್ಮೇಲೆ ನನಗೆ ತಲೆ ಮೇಲೆ ಭಾರ ಆಗಿದೆ ಗುರುಗಳು, ಯಾವ ಥರ ಅನ್ನಿಸ್ತಾ ಇದೆ. ನಮ್ಮ ಸ್ವಾಮೀಜಿಯವರು ಶಿವಯೋಗಿ ಅಲ್ಲ, ಅವರು ಕಾಯಕ ಯೋಗಿಯವರು ಅಂತ ಅನ್ನಿಸ್ತಾ ಇದ್ದೀನಿ ನನಗೆ. 2008ರಲ್ಲಿ ನಾನು ಈ ಮಠಕ್ಕೆ ಬಂದಾಗ, ಈ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಕರೆದಾಗ ಫಸ್ಟ್ ಟೈಮ್ ನಾನು ಬಂದಿದ್ದೆ. ಈ ಜಾಗವನ್ನು ಕೈಲಾಸ ಪರ್ವತ ಥರನೇ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ನಾನು ಫೀಲ್ ಮಾಡ್ಕೊತಾ ಇದ್ದೀನಿ ನಿನ್ನೆ ರಾತ್ರಿಯಿಂದ. ಈ ಜಳ ನೀರು, ಇಲ್ಲಿ ಮಾಡಿರುವಂಥ ಎಲ್ಲ ಒಂದು ಕಾಯಕ ಸ್ವಾಮೀಜಿಯವ್ರದ್ದು ಕೈಲಾಸ ಪರ್ವತ ಥರನೇ ಇದೆ. ಗೋಶಾಲೆ ಆಗಿರ್ಬೋದು, ಆಮೇಲೆ ನಮ್ಮ ನವಗ್ರಹಗಳ ಮೂರ್ತಿಗಳಾಗಿರ್ಬೋದು, ಇಷ್ಟು ದೇವತೆಗಳ ನಮ್ಮ ದೇಶಕ್ಕೆ, ನಮ್ಮ ಕೊರೋನಾ ಬಂದ ಟೈಮ್ನಲ್ಲಿ ಮತ್ತು ಸ್ವಾಮೀಜಿಯವರ ಮೌನರಥ ಇಷ್ಟೆಲ್ಲ ಇಲ್ಲಿ ತಪಸ್ಸು ಮಾಡಿ ಇಂದಿನ ತಪಸ್ವಿ ಗುರುಗಳ ಕಾಯಕವನ್ನು ನಮ್ಮ ಸ್ವಾಮೀಜಿಯವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇದೊಂದು ಪುಣ್ಯದ ಸ್ಥಳ. ಈ ಸ್ಥಳದಲ್ಲಿ ನನಗೆ ಇದೊಂದು ಕಾಯಕ ಯೋಗಿ ಪ್ರಶಸ್ತಿ ಕೊಟ್ಟಿದ್ದಾರಲ್ಲ ಸ್ವಾಮೀಜಿಯವರು, ನಾನು ತುಂಬ ಧನ್ಯನಾಗಿದ್ದೇನೆ ಸ್ವಾಮಿಗಳೇ. ಹಾಗೆ ನಮ್ಮ ಸ್ವಾಮೀಜಿಯವರು ವಿಷನ್ ಬಗ್ಗೆ ಮಾತಾಡಿದರು. ನಮ್ಮ ಡಾಕ್ಟರ್ ಸರ್ ತುಂಬ ದೊಡ್ಡ ಮಾತಾಡಿದ್ರಿ ಸರ್ ತಾವು. ಸ್ವಾಮೀಜಿಯವ್ರದ್ದು ವಿಷನ್ ಶಾಲೆ, ವಿದ್ಯೆ ಮತ್ತು ಆಸ್ಪತ್ರೆಯಿಂದಲೂ ಹಿಡಿದವರು ಈಗ ನಮ್ಮ ಆಸ್ಟ್ರೇಲಿಯಾ ನೆಲದಿಂದ ತುಂಬ ಜನನ ನಮ್ಮ ಮಠಕ್ಕೆ ಯೋಗವನ್ನು ಕಲಿಸ್ತಾ ಇದ್ದಾರೆ. ವಿಡಿಯೋದ ಪ್ರಕಾರ ನಮ್ಮ ಸ್ವಾಮೀಜಿಯವರ ವಿಷನ್ ಆಸ್ಟ್ರೇಲಿಯಾ ನೆಲದಲ್ಲೂ ಕೂಡ ಅಲ್ಲಿ ಭಕ್ತರು ಯೋಗ ಶಾಲೆ ಓಪನ್ ಮಾಡಬೇಕು ಅಂತೇಳಿ ಇಟ್ಕೊಂಡಿದ್ದಾರೆ. ನಮ್ಮ ಸ್ವಾಮೀಜಿಯವರ ವಿಷನ್ ಖಾಲಿ ನ್ಯಾಷನಲ್ ಲೆವೆಲೆಲ್ಲ, ಭಾರತದಲ್ಲೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಗೂ ಕೂಡ ತಲುಪಲಿ. ನಮ್ಮ ಸ್ವಾಮಿ ವಿವೇಕಾನಂದನವರ ದಾರಿಯಲ್ಲಿ ನಮ್ಮ ಶ್ರೀ ಮಹಾಂತ ಯೋಗಿಗಳು ಮುಂದುವರಿಬೇಕು. ಅವರ ಶಿಷ್ಯರಾಗಿ ನಾವು ಅವರ ಹಿಂದೆ ಹೋದರೆ ನಮಗೊಂದು ಗೌರವ ಸಲ್ಲುತ್ತದೆ, ನಮ್ಮ ರಾಜ್ಯಕ್ಕೂ ಸಲ್ಲುತ್ತದೆ, ನಮ್ಮ ಶ್ರೀರಂಗಪಟ್ಟಣಕ್ಕೂ ಸಲ್ಲುತ್ತದೆ, ನಮ್ಮ ದೇಶಕ್ಕೂ ಸಲ್ಲುತ್ತದೆ ಅಂತ ನನ್ನ ಭಾವನೆ. ಮತ್ತು ಈ ಸ್ಥಳಕ್ಕೆ ಬಂದು ನನಗೆ ಪ್ರಶಸ್ತಿ ತಗೊಳ್ಳಿಕ್ಕೆ ಪಾತ್ರರಾದ ನನ್ನ ಸ್ನೇಹಿತರು, ನನ್ನನ್ನು ಈ ಮಠಕ್ಕೆ 2007-8ರಲ್ಲಿ ಗುರುತಿಸಿ ಕರ್ಕೊಂಬಂದಂಥ ನನ್ನ ಫ್ರೆಂಡ್ಸು ಶ್ರೀ ನಂಜುಂಡೇಶ್ ಅವರು ಮತ್ತು ನಮ್ಮ ಜಯಶಿವಪುರ ಜಗದೀಶ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಾನು ಇನ್ವೈಟ್ ಮಾಡಿದ್ದೆ. ಕಾರಣಾಂತರ ಲೇಟ್ ಆಗಿದೆ, ಬರ್ತಾಯಿಲ್ಲ ಅನಿಸುತ್ತೆ. ಮತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಶ್ರೀಮತಿಯವರು, ಸ್ವಾಮೀಜಿಯವರು ಹೇಳಿದರು, ನೀನು ಒಬ್ಬನೇ ಬಂದಿದ್ಯಪ್ಪ, ನೀನು ಒಬ್ಬನೇ ಬರಬಾರ್ದು, ಜೊತೇಲಿ ಬರಬೇಕು ಅಂತೇಳಿ ರಾತ್ರಿ 2:30 ಗಂಟೆಗೆ ಒಬ್ಬಳೇ ಫ್ಲೈಟ್ ಹಿಡ್ಕೊಂಡು ಬೊಂಬೈಯಿಂದ ಬಂದೆ ನನ್ನ ಶ್ರೀಮತಿ. ಅವಳಿಗೂ ಸಹ ನಾನು ವಂದನೆ ಸಲ್ಲಿಸ್ತೇನೆ. ಮತ್ತು ನನಗೆ ಇನ್ನೂ ತುಂಬ ಮಾತಾಡಬೇಕು ಅಂತ ಭಾಳ ಛಲ ಇದೆ. ಸ್ವಾಮೀಜಿಯವ್ರದ್ದು ಸಾಧನೆ ಹೇಳಬೇಕು ಅಂತ ಛಲ ಇದೆ. ಬಟ್ ನನಗೆ ಮಾತಾಡಲಿಕ್ಕೆ ಸ್ವಲ್ಪ ಇದಾಗ್ತಿದೆ, ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ ಅಂತೇಳಿ. ಬಟ್ ನನ್ನದೊಂದು ಆಸೆ ಇದೆ, ಈ ಸ್ವಾಮೀಜಿಯವರ ವಿಷನ್ ಒಂದು ಪುಸ್ತಕದಲ್ಲಿ ಬರೆದು ನಾನು ಮುಂದಿನ ವರ್ಷಕ್ಕೆ ಈ ಮಠಕ್ಕೆ ಅರ್ಪಿಸಬೇಕು ಅಂತ ನನ್ನ ಆಸೆ ಇದೆ. ಹಾಗೆಯೇ ನಿಮ್ಮೆಲ್ಲ ಆಶೀರ್ವಾದ ನನ್ನ ಮೇಲೆ ಇರಲಿ. ನಾನು ಏನೇ ಕಾಯಕ ಮಾಡಿದರೂ ನನಗೋಸ್ಕರ ಏನು ಮಾಡ್ತಾಯಿಲ್ಲ, 4 ಜನಕ್ಕೆ ಉಪಕಾರ ಆಗುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇದು ನನ್ನ ಕರ್ಮಭೂಮಿ ಆದರೆ, ನನ್ನ ಜನ್ಮಭೂಮಿ ಕರ್ನಾಟಕ ಆದರೆ ನನ್ನ ಕರ್ಮಭೂಮಿ ಬಾಂಬೆ. ಅಲ್ಲೂ ಕೂಡ ಒಂದು 300-400 ಜನಕ್ಕೆ ಉದ್ಯೋಗವನ್ನು ಕೊಟ್ಟು, ಮತ್ತು ಈಗ ನಾನು ಆಸ್ಟ್ರೇಲಿಯಾದಲ್ಲಿ ಬಿಸ್ನೆಸ್ ವೀಸಾ ಪಡ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಹೋಟೆಲ್ ಓಪನ್ ಮಾಡಿದ್ದೇನೆ. ಆ ಕಾರ್ಯಕ್ರಮಕ್ಕೆ ಬರುವ ತಿಂಗಳು ಸ್ವಾಮೀಜಿಯವರು ಆಗಮಿಸುತ್ತಿದ್ದಾರೆ. ಅದೇ ಒಂದು ನನ್ನ ಸಂತೋಷ. ಹಾಗೆ
ಈ ನಮ್ಮ ಸಭೆಯಲ್ಲಿ ತುಂಬ ಹಿರಿಯರಿದ್ದಾರೆ. ನಾನು ವಯಸ್ಸಲ್ಲಿ ತುಂಬ ಚಿಕ್ಕವನು. ಈ ಹಿರಿಯರಿಗೆ ನನ್ನ ಅಭಿನಂದನೆ ಸಲ್ಲಿಸುತ್ತಾ, ಮತ್ತು ನಮ್ಮ ಲಯನ್ಸ್ ಕ್ಲಬ್ ಸರ್, ನಾನು ಕೂಡ ಒಂದು ರೋಟ್ರಿಯನ್ಸ್. ನಾನು ರೋಟ್ರಿಯನ್ ಆಗಿ ಕೆಲಸ ಮಾಡ್ತಿದ್ದೇನೆ. ಲಯನ್ಸಿಗೂ ಕೂಡ ನಾನು ಕೆಲಸ ಮಾಡ್ತಿದ್ದೆ. ನಾವೊಂದು ನಮ್ಮ ಮನೆಯಲ್ಲಿ ಏನೇ ಉಳ್ಕೊಂಡ್ರು, ನನ್ನ ಮಕ್ಕಳದೊಂದು ಟ್ರಾಲಿಯಿಂದ ಹಿಡಿದಾಗಲಿ ಅಥವಾ ನಮ್ಮ ಬೇರೆ ಅಕ್ಕಪಕ್ಕದ ಮನೆಯಿಂದ ಏನೇ ಇದ್ದರೂ ಕೂಡ ನಾವು ಒಂದು ಮಹಾರಾಷ್ಟ್ರದಲ್ಲಿ ನಾನು ಕಾಯಕ ಮಾಡೋದ್ರಿಂದ ನಾನು ಹಳ್ಳಿಗೆ ಹೋಗಿ ಎಲ್ಲ ಮನೆಯದು ಎಲ್ಲ ಉಳಿದ ಸಾಮಾನೆಲ್ಲ ಎತ್ಕೊಂಡು ಅದರೊಟ್ಟಿಗೆ ನಮ್ಮ ಆದಂಥ ಇನ್ನೊಂದು ಸ್ವಲ್ಪ ಕೂಡಿಸಿ ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದೇನೆ. ನನ್ನ ಹುಟ್ಟಿದಬ್ಬ ಬಂದರೆ ಅದಕ್ಕೊಂದು ವಾರ ಮುಂಚಿತವಾಗಿ ನನ್ನ ಹೋಟೆಲಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರನ್ನು ಸೇರಿಸ್ಕೊಂಡು ಎಲ್ಲ ಕಡೆ ನಾನು ಅನಾಥಾಶ್ರಮಕ್ಕೆ ಹೋಗಿ ನಾನು ಆಚರಿಸ್ಕೊಳ್ತೇನೆ. ಬಟ್ ಇದೆಲ್ಲ ಒಂದು ಬಡತನದಿಂದ ಬಂದಂಥ ಒಬ್ಬ ವ್ಯಕ್ತಿಗೆ ಮಾತ್ರ ಸಾಧನೆ ಅನಿಸುತ್ತೆ ಈ ಥರದ್ದೆಲ್ಲ ಮಾಡಲಿಕ್ಕೆ. ಹಾಗೇನಿಲ್ಲ, ಈಗ ಎಲ್ಲರೂ ಮಾಡ್ತಾ ಇದ್ದಾರೆ. ಬಟ್ ನಾನು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಚಿಕ್ಕ ಕುಟುಂಬದಿಂದ ರೈತನ ಮಗನಾಗಿ ಜನಿಸಿ ಇಲ್ಲಿ ತನಕ ತಲುಪ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಇದೆಲ್ಲ ಪರಮ ಪೂಜ್ಯರು ಮತ್ತು ನಾವೆಲ್ಲ ಚಿಕ್ಕಂದಿನಲ್ಲಿ ಮಠ ಮಾನ್ಯ ಅಂತ ಹೇಳಿ ಮಠದಲ್ಲಿ ನಾವೆಲ್ಲ ಓದಿ ಕಲಿತಂಥದಕ್ಕೆ ನಮಗೆ ಒಂದು ಆಶೀರ್ವಾದ ದಾರಿ ಸಿಗ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ತಾ ಇದ್ದೀನಿ. ನಮ್ಮ ಸ್ವಾಮೀಜಿಯವರ ಸಾಧನೆ ಜೇನುಗೂಡಿನಿದ್ದ ಹಾಗೆ. ಅವ್ರನ್ನೊಂದು ಜೇನುಗೂಡಿಗೆ ಹೋಲಿಸ್ತಾ ಇದ್ದೇನೆ. ನಾವೆಲ್ಲ ಭಕ್ತರು ಜೇನು ಹುಳ ಇದ್ದಾಗೆ. ಜೇನು ಹುಳ ಸೇರಿದರೆ ಜೇನುಗೂಡು ಶಾಶ್ವತವಾಗಿ ಇರೋಕ್ಕೆ ಸಾಧ್ಯ. ಅದು ತುಪ್ಪ ಆಗಿ ಮತ್ತೆ ಅದೇ ನಮ್ಮ ಶಿವ ಪರಮೇಶ್ವರನಿಗೆ ಅಭಿಷೇಕವಾಗಿ ಸಮರ್ಪಣೆ ಆಗುತ್ತದೆ. ಆ ಥರ ನಾವೆಲ್ಲ ಸದ್ಭಕ್ತರು ಒಂದು ಜೇನುಗೂಡಿಗೆ, ಒಂದು ಜೇನು ಹುಳುವಾಗಿ ಕೆಲಸ ಮಾಡುವನ ಮಠಕ್ಕೆ. ಮತ್ತು ನಮ್ಮ ಸ್ವಾಮೀಜಿಯವರು ಯಾವುದೇ ಒಂದು ಧರ್ಮಕ್ಕೆ, ಒಂದೇ ಜಾತಿಗೆ ಮಿತಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಸರ್ವಧರ್ಮ ಏಕಧರ್ಮ ಅಂತ ಈ ಸ್ವಾಮಿ ವಿವೇಕಾನಂದನವ್ರ ಥರ ಮನಸ್ಸುಳ್ಳವರು. ಅವರಿಗೆ ಇನ್ನೂ ಆ ದೇವರು ಒಳ್ಳೆ ಆಯುಷ್ ಕೊಡಲಿ, ಒಳ್ಳೆಯ ಕಾಯಕ ಮಾಡಲಿ. ರಾತ್ರಿ ಹೇಳ್ತಾ ಇದ್ರು, ತುಂಬ ಆಯಸ್ಸಾಗ್ತಾ ಇದೆಯಪ್ಪ ಅಂತ ಹೊಟ್ಟೆ ಹಿಡ್ಕೊಳ್ತಾ ಇದ್ರು, ಬೆಳಿಗ್ಗೆ ಎದೆ ಹಿಡ್ಕೊಳ್ತಾ ಇದ್ರು. ಅವರಿಗೆ ನಾನು ಚಿಕ್ಕವನು ಆದರೂ ಸಹ ನಾನು ದೇವರಲ್ಲಿ ಪ್ರೇಯರ್ ಮಾಡ್ತೇನೆ, ಒಳ್ಳೆ ಆರೋಗ್ಯ ಕೊಡಲಿ. ಮತ್ತು ನನ್ನನ್ನು ಇಂಥ ಹಿರಿಯ ಗಣ್ಯರ ವ್ಯಕ್ತಿಯರಿಗೆ ಸೇರಿಸಿ, ಆ ಗಣ್ಯರ ಸಾಲಲ್ಲಿ ಸೇರಿಸಿ ನನಗೆ ಸನ್ಮಾನ ಮಾಡಿದ್ದಕ್ಕೆ ನಾನು ತುಂಬ ಧನ್ಯನಾಗಿದ್ದೇನೆ. ನನಗೇನು ದೋಚ್ತಾ ಇಲ್ಲ ಏನು ಹೇಳಬೇಕು ಅಂತೇಳಿ. ಆದರೂ ಸಹ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಈ ಮಠದ ಆಡಳಿತ ಅಧಿಕಾರಿಗಳು, ನಮ್ಮ ಈ ಮಠದ ಅಧ್ಯಕ್ಷರುಗಳಿಗೂ ಕೂಡ ನಾನು ವಂದನೆ ಸಲ್ಲಿಸುತ್ತಾ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿವಿಧ ಸಾಧಕರು, ವಿವಿಧ ನಿಮ್ಮ ಜೋರು ಚಪ್ಪಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಬೆಳಕನ್ನು ನೀಡುತ್ತೆ. ಎಲ್ಲ ಮಹನೀಯರಿಗೆ ಕೂಡ ಶ್ರೀಮಠದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಸಕಲ ಭಕ್ತ ಸಮೂಹದ ಪರವಾಗಿ ಅಭಿನಂದನೆಗಳು. ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮತ್ತಷ್ಟು ಮಗದಷ್ಟು ಸಾಧನೆಯನ್ನ ತಾವು ಮಾಡಿ ಅಂತೇಳಿ ಶ್ರೀಮಠದ ಪರವಾಗಿ ತಮ್ಮೆಲ್ಲ